ವಿದ್ಯಾರ್ಥಿಗಳೇ, ಮುಂದಿನ ಕ್ವೆಶ್ಚನ್ಗೆ ಬರೋಣ. ದ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಪ್ಲೇನ್ಸ್ 3x minus 6y minus 2z is equal to 7 and 2x plus y minus kz is equal to 5 are perpendicular to each other is option A 0, option B 1, option C 2, option D 3. ಅವರೇ ಕೊಟ್ಟಿದ್ದಾರೆ ಎರಡೂ ಪ್ಲೇನ್ಸು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ಒಂದಕ್ಕೊಂದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಅರ್ಥ. ಹಾಗಾದರೆ ಈ ಪ್ಲೇನ್ಗೆ ಬರೆದಿರುವಂಥ ನಾರ್ಮಲ್ ಈ ಪ್ಲೇನ್ಗೆ ಬರೆದಿರುವಂಥ ನಾರ್ಮಲ್ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಈ ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ನ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್, ಇದರ ಎಕ್ಸ್ ಕೋಎಫಿಷಿಯಂಟ್ ಮತ್ತು ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ನ ಡಾಟ್ ಪ್ರಾಡಕ್ಟ್ನ ತಗೊಂಡಾಗ ಅದರ ಆನ್ಸರ್ 0 ಬರಬೇಕು. ಹಾಗಾದರೆ 3 into 2 6 ಪ್ಲಸ್ ಮೈನಸ್ 6 into 1 ಮೈನಸ್ 6, ಇದರ ಆನ್ಸರ್ ಏನಾಗಬೇಕು? 0 ಆಗಬೇಕು. ಹಾಗಾದರೆ ಇಲ್ಲಿ -2 ಅಂತಿದೆ. ಈ ಕೆ ವ್ಯಾಲ್ಯೂಗೆ ನೀವು ಯಾವ ವ್ಯಾಲ್ಯೂ ಹಾಕಿದ್ರೆ ಇದರ ಆನ್ಸರ್ 0 ಬರುತ್ತೆ ಅಂತ ಕೇಳ್ತಿದ್ದಾರೆ. ತುಂಬ ಈಸಿ. -6 ಮತ್ತು +6 ಕ್ಯಾನ್ಸಲ್ ಆಗೋಗಿದೆ. ಇದರ ಆನ್ಸರ್ 0 ಬರಬೇಕು ಅಂದರೆ ಕೆ ವ್ಯಾಲ್ಯೂ 0 ಆಗಿರಲೇಬೇಕು. Therefore, option A is the right answer. ವಿದ್ಯಾರ್ಥಿಗಳೇ, ಮುಂದಿನ ಕ್ವೆಶ್ಚನ್ ಹೋಗೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಒಂದು ಪ್ಲೇನ್ ಬಂದು ಎಕ್ಸ್ ಆ್ಯಕ್ಸಿಸ್ನ, ವೈ ಆ್ಯಕ್ಸಿಸ್ನ, ಝೆಡ್ ಆ್ಯಕ್ಸಿಸ್ನ ಕಟ್ ಮಾಡಿದ್ರೆ ಎಕ್ಸ್ ಇಂಟರ್ಸೆಪ್ಟ್ ಎ ಇದ್ದರೆ, ವೈ ಇಂಟರ್ಸೆಪ್ಟ್ ಬಿ ಇದ್ದರೆ, ಝೆಡ್ ಇಂಟರ್ಸೆಪ್ಟ್ ಸಿ ಇದ್ದರೆ ಅದರ ಈಕ್ವೇಷನ್ x/a ಪ್ಲಸ್ y/b ಪ್ಲಸ್ z/c ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಈ ಪ್ರಾಬ್ಲಮ್ ಏನು ಅಂತ ನೋಡೋಣ. ಎ ಪ್ಲೇನ್ ಮೇಕ್ಸ್ ಇಂಟರ್ಸೆಪ್ಟ್ಸ್ -6, 3, 4 upon the coordinate axis, then length of the perpendicular from the origin on it is option A 2/√29, option B 3/√29, option C 4/√29, option D 12/√29. ಈ ಕ್ವೆಶ್ಚನ್ ಬರೋಣ. ಈ ಕ್ವೆಶ್ಚನಲ್ಲಿ ಎಕ್ಸ್ ಇಂಟರ್ಸೆಪ್ಟ್ -6 ಅಂತ ಕೊಟ್ಟಿದ್ದಾರೆ, ವೈ ಇಂಟರ್ಸೆಪ್ಟ್ 3 ಅಂತ ಕೊಟ್ಟಿದ್ದಾರೆ, ಝೆಡ್ ಇಂಟರ್ಸೆಪ್ಟ್ನ 4 ಅಂತ ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ ಆ್ಯಕ್ಸ್ ಅಂತ ಹೇಳಿದಾಗ ಅವ್ರು ಕೊಟ್ಟಾಗ ಅದು ಅಂಡರ್ಸ್ಟುಡ್. ಅದು ಎಕ್ಸ್ ಇಂಟರ್ಸೆಪ್ಟ್ -6, ವೈ ಇಂಟರ್ಸೆಪ್ಟ್ 3, ಝೆಡ್ ಇಂಟರ್ಸೆಪ್ಟ್ನ 4 ಅಂತ ನಾವು ತಗೋಬೇಕು. ಹಾಗಾದರೆ ಅದರ ಈಕ್ವೇಷನ್ ಹೇಗೆ ಬರುತ್ತೆ ಅಂತ ನೋಡೋಣ. ಇದು ಪಾಸಿಟಿವ್ ವೈ ಆ್ಯಕ್ಸಿಸ್, ಪಾಸಿಟಿವ್ ಝೆಡ್ ಆ್ಯಕ್ಸಿಸ್, ಇದು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್. ಸೊ ಇಲ್ಲಿ -6 ಮಾರ್ಕ್ ಆಗಿದೆ. ಈ ರೀತಿ ಅದೇ ರೀತಿ ಆ ಪ್ಲೇನ್ ಬಂದು ಇಲ್ಲಿ ಕಟ್ ಆಗಿದೆ. ಇದೇ ರೀತಿ ಆ ಪ್ಲೇನು ಈ ರೀತಿ ಕಟ್ ಮಾಡಿದೆ, ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ಯಾಕೆಂದರೆ -6 ಇದೆ ಅದಕ್ಕೆ. +3 ವೈ ಇಂಟರ್ಸೆಪ್ಟ್ 3 ಇದೆ, ಝೆಡ್ ಇಂಟರ್ಸೆಪ್ಟ್ 4 ಇದೆ. ಹಾಗಾಗಿ ಆ ಪ್ಲೇನ್ನ ಈಕ್ವೇಷನ್ ಈ ರೀತಿ ಬರುತ್ತೆ. ಹಾಗಾದರೆ ಈಕ್ವೇಷನ್ ಆಫ್ ದ ಪ್ಲೇನ್ ನಾವು ಯಾವ ರೀತಿ ಬರ್ಕೋಬೋದು? x/-6 ಪ್ಲಸ್ y/3 ಪ್ಲಸ್ z/4 is equal to 1 is the equation of the plane. ನಮಗೆ ಬೇಕಾಗಿರೋದೇನು? ಲೆಂಗ್ತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಆರಿಜಿನ್. ಆರಿಜಿನ್ನಿಂದ ಪ್ಲೇನ್ಗಿರುವಂತಹ ಲೆಂಗ್ತ್ ಬೇಕು. ಅಂದರೆ ಈ ಈಕ್ವೇಷನ್ನ ನೀವು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ತುಂಬ ಈಸಿಯಾಗಿ ಆ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಡಿ ವ್ಯಾಲ್ಯೂ ನಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ಇದನ್ನೆಲ್ಲ ಮಲ್ಟಿಪ್ಲೈ ಬೈ 12 ಮಾಡೋಣ. 12 ಮಾಡಿದಾಗ ಏನಾಗುತ್ತೆ? ದಿಸ್ ಈಸ್ -2x ಮಲ್ಟಿಪ್ಲೈ ಬೈ 12 ಮಾಡಿಕೊಂಡು ಇದನ್ನು ಬರಿತಾ ಇದ್ದೀನಿ. ಪ್ಲಸ್ 4y ಪ್ಲಸ್ 3z ಇಸ್ ಈಕ್ವಲ್ ಟು 12 1 12. ಸೊ ಪ್ಲೇನ್ನ ಈಕ್ವೇಷನ್ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಯಾವಾಗಲೂ ಪಾಸಿಟಿವ್ ಇರೋ ಥರ ನೋಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಡಿಸ್ಟೆನ್ಸ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಹಾಗಾಗಿ ಮೈನಸ್ ಸೈನ್ ಇದ್ದರೂ ಸಹಿತ ಈ ಕಡೆ ಶಿಫ್ಟ್ ಮಾಡಿ ಬರ್ಕೊಳ್ಳಿ. ಹಾಗಾದರೆ ಇದನ್ನು ಹೇಗೆ ಬರಿಬೋದು? ವೆಕ್ಟರ್ r ಡಾಟ್ -2y ಪ್ಲಸ್ 4j ಪ್ಲಸ್ 3k ಇಸ್ ಈಕ್ವಲ್ ಟು 12. ಹಾಗಾದರೆ ಈ 12ಅನ್ನು ನಾವು
ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಹತ್ರ ಫಾರ್ಮುಲಾ ಇರೋದು ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ ಅಂತ. ಇದು ಯೂನಿಟ್ ವೆಕ್ಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. 2 ಸ್ಕ್ವೇರ್ 4 ಎಲ್ಲದನ್ನು ಸ್ಕ್ವೇರ್ ಮಾಡಿದಾಗ ಅದು ಮೋರ್ ದ್ಯಾನ್ 1 ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಯೂನಿಟ್ ವೆಕ್ಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಮಾಡಬೇಕು. ಏನು 2 ಸ್ಕ್ವೇರ್ 4 16, 16 ಪ್ಲಸ್ 4 ಈಸ್ 20, 20 ಪ್ಲಸ್ 9 ಈಸ್ 29. ರೂಟ್ 29ಇಂದ ಎರಡೂ ಕಡೆ ಡಿವೈಡ್ ಮಾಡೋಣ. ವೆಕ್ಟರ್ ಆರ್ ಡಾಟ್ -2 ಬೈ ರೂಟ್ 29i ಪ್ಲಸ್ 4 ಬೈ ರೂಟ್ 29j ಪ್ಲಸ್ 3 ಬೈ ರೂಟ್ 29k ಇಸ್ ಈಕ್ವಲ್ ಟು 12 ಬೈ ರೂಟ್ 29. ನೋಡಿ, ಈಗ ಈ ವೆಕ್ಟರು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ಗೆ ಮ್ಯಾಚ್ ಆಗುತ್ತೆ. ಈಸ್ ಈಕ್ವಲ್ ಟು ಡಿ, ವೇರ್ ಡಿ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್. ಹಾಗಾದರೆ ಒಂದು ಈ ಪ್ಲೇನ್ಗೆ ಆರಿಜಿನಿಂದ ಇರುವಂಥ ಡಿಸ್ಟೆನ್ಸ್ ಏನು 12 ಬೈ ರೂಟ್ 29 ಆಗುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ರೇಷಿಯೋ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ದಾವೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಈಸಿಯಾಗಿ ಆ ಪ್ರಾಬ್ಲಮ್ಗಳನ್ನ ಮಾಡೋದು ಹೇಗೆ ಅಂತ ನೋಡೋಣ. ಕ್ವಶನ್ ನೋಡೋಣ ಫಸ್ಟು. ದ ರೇಷಿಯೋ ಇನ್ ವಿಚ್ ದ ಎಕ್ಸ್ ವೈ ಪ್ಲೇನ್ ಡಿವೈಡ್ಸ್ ದ ಜಾಯಿನ್ ಆಫ್ ಪಾಯಿಂಟ್ಸ್ -2, 4, 5, 6, 5, 9 ಈಸ್ ಆಪ್ಷನ್ ಎ 5:9, ಆಪ್ಷನ್ ಬಿ 9:5, ಆಪ್ಷನ್ ಸಿ -9:5, ಆಪ್ಷನ್ ಡಿ -5:9. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಏನಿದೆ, ಆ ಎರಡೂ ಆಪ್ಷನ್ಸ್ಗಳು ಇಂಟರ್ನಲ್ ಸೆಕ್ಷನ್. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಏನಿದೆ ಅದು ಎಕ್ಸ್ಟರ್ನಲ್ ಸೆಕ್ಷನ್ ಆಗಿದೆ. ಇಂಟರ್ನಲ್ ಆಗಿದ್ದರೆ ಸಿ ಮತ್ತು ಡಿ ಕ್ಯಾನ್ಸಲ್ ಮಾಡ್ಬೋದು. ಎಕ್ಸ್ಟರ್ನಲ್ ಆಗಿದ್ದರೆ ಎ ಮತ್ತು ಬಿನ ನೀವು ಕ್ಯಾನ್ಸಲ್ ಮಾಡಿ ಆನ್ಸರ್ 50-50% ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಪ್ರಾಬ್ಲಮ್ ನೋಡೋಣ. ಈ ಫಸ್ಟ್ ಪಾಯಿಂಟ್ ಏನಿದೆ ಇದು ಸೆಕೆಂಡ್ ಆಕ್ಟೆಂಟಲ್ಲಿದೆ. ನಮ್ಗೆ ಚೆನ್ನಾಗಿ ಗೊತ್ತಾಗ್ತದೆ. ಯಾಕೆ? ಸೆಕೆಂಡ್ ಕ್ವಾಡ್ರಂಟಲ್ಲಿರುವಂಥ ಸೈನ್ ಏನು? -+ ಇದ್ದರೆ ಸೆಕೆಂಡ್ ಕ್ವಾಡ್ರಂಟ್. ಅದೇ ಥರ ವೈ ಕೋಆರ್ಡಿನೇಟ್ ಪಾಸಿಟಿವ್ ಇದ್ದರೆ ದಟ್ ವಿಲ್ ಬಿ ಸೆಕೆಂಡ್ ಆಕ್ಟೆಂಟ್. ಇದು ಸೆಕೆಂಡ್ ಆಕ್ಟೆಂಟಲ್ಲಿದೆ, ಇದು ಫಸ್ಟ್ ಆಕ್ಟೆಂಟಲ್ಲಿದೆ. ಸೆಕೆಂಡ್ ಆಕ್ಟೆಂಟಿಂದ ಫಸ್ಟ್ ಆಕ್ಟೆಂಟ್ ಹೋಗಬೇಕಾದ್ರೆ ಅದು ಎಕ್ಸ್ ವೈ ಪ್ಲೇನ್ನ ಕಟ್ಟೆ ಮಾಡಲ್ಲ. ಅಂದರೆ ಕಟ್ಟಾಗಲ್ಲ ಅಂದರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ಮೇಲೆ ಅದು ಎಕ್ಸ್ ವೈ ಪ್ಲೇನ್ನ ಕಟ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾದರೆ ಅದು ಎಕ್ಸ್ಟರ್ನಲ್ ಆಗಿರಲೇಬೇಕು. ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿನ ನಾವು ರಿಮೂವ್ ಮಾಡಿಬಿಡ್ಬೋದು. ಹಾಗಾದರೆ ಆನ್ಸರ್ ಆಗೋದಾದರೆ ಅದು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿನೇ ಆಗಿರಬೇಕು. ಮುಂದಕ್ಕೆ ನೋಡೋಣ. ಏನಾದರೂ ಎರಡೂ ಪಾಯಿಂಟನ್ನು ಜಾಯಿನ್ ಮಾಡಿದ್ಮೇಲೆ ಅದು ಎಕ್ಸ್ ವೈ ಪ್ಲೇನ್ನ ಜೊತೆ ಇಂಟರ್ಸೆಕ್ಟ್ ಆಗಿ ರೇಷಿಯೋ ಬೇಕಾಯಿತು ಅಂತಂದರೆ ನೀವೇನು ಮಾಡಿ ಅಂದರೆ -XY ಪ್ಲೇನ್ ಅಂತ ಬಂದಾಗ Z ಕೋಆರ್ಡಿನೇಟ್ನ ತಗೋಬೇಕು. -Z1/Z2 ಮಾಡಿದ್ರೆ ನಿಮಗೆ XY ಪ್ಲೇನ್ನ ಇಂಟರ್ಸೆಕ್ಟ್ ಮಾಡಿದಾಗ ಬೇಕಾಗಿರುವಂಥ ರೇಷಿಯೋ ಸಿಕ್ಬಿಡುತ್ತೆ. ನೋಡಿ, ತುಂಬ ಈಸಿ. ನೀವು ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಮೈನಸ್ನ ಬರ್ಕೋಣ. ಒಡಿ Z1 5, ಒಡಿ Z2 9, -5:9 ಎಕ್ಸ್ಟರ್ನಲಿ ಕಟ್ ಆಗ್ತಾ ಇದೆ. ಎರಡೂ ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದ್ಮೇಲೆ ಅದನ್ನು ಎಕ್ಸ್ಟೆಂಡ್ ಆದಮೇಲೆ ಅದು ಬಂದು ಕಟ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಈ ಪ್ರಾಬ್ಲಮ್ ನೋಡೋಣ. ತುಂಬ ಈಸಿಯಾಗಿ ಶಾರ್ಟ್ಕಟ್ ಯೂಸ್ ಮಾಡಿ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತ ನೋಡೋಣ. ದ ರೇಷಿಯೋ ಇನ್ ವಿಚ್ ದ ಪ್ಲೇನ್ x - 2y + 3z is equal to 17 divides the line joining the points -2, 4, 7 and 3, -5, 8 is option A 10:3, option B 3:1, option C 3:10, ಆಪ್ಷನ್ ಡಿ 10:1. ಆಪ್ಷನ್ಸ್ಗಳೆಲ್ಲ ನೋಡಿದ್ರೆ ನಮಗೆ
ಗೊತ್ತಾಗ್ತಾ ಇದೆ ಎರಡೂ ಪಾಯಿಂಟ್ಗಳು ಜಾಯಿನ್ ಮಾಡಿದ್ಮೇಲೆ ಇಂಟರ್ನಲಿ ಕಟ್ ಆಗ್ತಾ ಇದೆ ಅಂತ. ಹಾಗಾದರೆ ಎರಡೂ ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದ್ಮೇಲೆ ಅದರ ಮಧ್ಯದಲ್ಲಿ ಪ್ಲೇನ್ ಬರ್ತಾ ಇದೆ ಅಂತ ಅರ್ಥ. ಈ ಕೇಸಲ್ಲಿ ನಾವು ಬರೀ ಇಷ್ಟನ್ನು ಮಾತ್ರ ಡಿಸೈಡ್ ಮಾಡ್ಬೋದು. ಈ ಪ್ರಾಬ್ಲಮ್ನ ಈ ಥರನೂ ಕೇಳ್ಬೋದು, ಏನು ಅಂತ, ಈ ಎರಡೂ ಪಾಯಿಂಟ್ಗಳು ಪ್ಲೇನ್ನ ಒಂದೇ ಸೈಡ್ ಇದೆಯಾ ಅಥವಾ ಪ್ಲೇನಿಂದ ಆಪೋಸಿಟ್ ಸೈಡ್ಸಲ್ಲಿ ಇದೆಯಾ ಪಾಯಿಂಟ್ಸ್ಗಳು ಅಂತಲೂ ಕೇಳ್ಬೋದು. ಈ ಕೇಸಲ್ಲಿ ನಾವು ತುಂಬ ಈಸಿಯಾಗಿ ಇದರ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಕೆಲಸ ಮಾಡೋಣ. ಮೊದಲು ಮೈನಸ್ ಬರ್ಕೊಳ್ಳೋಣ, ಎರಡು ಬ್ರ್ಯಾಕೆಟ್ನ ಬರ್ಕೊಳ್ಳೋಣ, ನ್ಯೂಮರೇಟ್ರಲ್ಲಿ ಮತ್ತು ಡಿನಾಮಿನೇಟ್ರಲ್ಲಿ ಎರಡು ಬ್ರ್ಯಾಕೆಟ್ಗಳನ್ನ ಬರ್ಕೊಳ್ಳೋಣ. ನ್ಯೂಮರೇಟ್ರಲ್ಲಿ ಈಕ್ವೇಷನ್ ಆಫ್ ಎ ಪ್ಲೇನ್ನ ಬರಿಬೇಕು, ಆದರೆ ಆ ಎಕ್ಸ್ ವೈ ಝಡ್ನ ಬರೆಯೋದು ಬೇಡ. 1 ಬ್ರ್ಯಾಕೆಟ್ ಮೈನಸ್ 2 ಬ್ರ್ಯಾಕೆಟ್ ಪ್ಲಸ್ 3 ಬ್ರ್ಯಾಕೆಟ್ ಮೈನಸ್ 17 ಈ ಕಡೆ ಶಿಫ್ಟ್ ಮಾಡಿ ಬರ್ಕೊಂಡಿದ್ದೀವಿ. ಅದೇ ರೀತಿ ಡಿನಾಮಿನೇಟರ್ಲೂ ಸಹಿತ 1 ಬ್ರ್ಯಾಕೆಟ್ ಮೈನಸ್ 2 ಬ್ರ್ಯಾಕೆಟ್ ಪ್ಲಸ್ 3 ಬ್ರ್ಯಾಕೆಟ್ ಮೈನಸ್ 17 ಅಂತ ಬರ್ಕೊಳ್ಳೋಣ. ಯಾವತ್ತು ಅವರು ಕೊಟ್ಟಿರೋ ಪಾಯಿಂಟನ್ನು ಫಸ್ಟು ನ್ಯೂಮರೇಟರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನು ಕೊಡ್ತಾರೆ ಅದು ನ್ಯೂಮರೇಟ್ರಲ್ಲೇ ಇರಬೇಕು. ಏನಾದರೂ ನೀವು ಇದನ್ನು ರಿವರ್ಸಾಗಿ ಹಾಕಿದ್ರೆ ಇದರ ಆಪ್ಷನ್ ಫಾರ್ ಎಕ್ಸಾಂಪಲ್ 10:3 ಬಂದರೆ 3:10 ಬಂದುಬಿಡುತ್ತೆ. ಹಾಗಾಗಿ ಆ ಚೇಂಜ್ ಆಗುವ ಚಾನ್ಸಸ್ ಇರೋದ್ರಿಂದ ಅವ್ರು ಕೊಟ್ಟಿರುವಂಥ ಫಸ್ಟ್ ಪಾಯಿಂಟ್ನ ನ್ಯೂಮರೇಟರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ದಟ್ ಈಸ್ -2 4 7 ಎಕ್ಸ್ ಕೋಆರ್ಡಿನೇಟ್ಗೆ 3 -5 8 ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ರೇಷಿಯೋ ಸಿಗುತ್ತೆ. ಆದರೆ ಒಂದು ಮರಿಬಾರ್ದು, ಯಾವಾಗಲೂ ಮುಂದ್ಗಡೆ ಇಲ್ಲಿ ಮೈನಸ್ಸನ್ನು ಬರ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡೋಣ. -2 -8 ಈಸ್ -10 -10 -17 ಈಸ್ -27 -27 ಪ್ಲಸ್ 21 ಈಸ್ -6 ಡಿವೈಡ್ ಬೈ 3 ಪ್ಲಸ್ 10 ಈಸ್ 13 13 minus 17 is -4 -4 plus 24 is plus 20 minus become plus 2 3s are 2 10s are 3 by 10, that is 3:10. Option C is the right answer. ಇಲ್ಲಿ ತನಕ ನಾವು ಏನು ಮಾಡಿದ್ವಿ, ಒಂದು ಪಾಯಿಂಟಿಂದ ಪರ್ಪೆಂಡಿಕ್ಯುಲರ್ಗಿರುವಂತಹ ಡಿಸ್ಟೆನ್ಸ್ ಇರುವಂಥ ಕೆಲವೊಂದು ಪ್ರಾಬ್ಲಮ್ಗಳನ್ನ ಮಾಡಿದ್ವಿ. ಈಗ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋ ಬದಲು ಪರ್ಪೆಂಡಿಕ್ಯುಲರ್ ಲೈನ್ನ ಈಕ್ವೇಷನ್ನ ಫೈಂಡ್ ಔಟ್ ಮಾಡುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಕ್ವಶನ್ ನೋಡೋಣ. ದ ಈಕ್ವೇಷನ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪಾಯಿಂಟ್ ಆಲ್ಫಾ ಬೀಟಾ ಗಾಮಾ ಟು ದ ಪ್ಲೇನ್ AX plus BY plus CZ plus D is equal to 0. Option A times of x minus alpha plus B times of y minus beta plus C into Z minus gamma is equal to 0. Option B, x minus alpha divided by A is equal to y minus beta by B is equal to Z minus gamma divided by C. Option C, A into x minus alpha plus B into y minus beta plus C into Z minus gamma is equal to ABC. Option D, x plus alpha by A is equal to y plus beta by B is equal to Z minus gamma by C. ಈ ಪ್ರಾಬ್ಲಮಲ್ಲಿ ಫಸ್ಟು ಈ ಪ್ಲೇನ್ನ ತಗೋಣ. ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ ವೆಕ್ಟರ್ ಅಂದರೆ ನಾರ್ಮಲ್ ವೆಕ್ಟರ್ನ ಬರೆಯೋಣ. ಫಸ್ಟು ಏನು ನಾರ್ಮಲ್ ವೆಕ್ಟರ್ ಹಾಗಾದ್ರೆ ಇದರಲ್ಲಿ A, B, C ಅಂದರೆ ಎಕ್ಸ್ ಮತ್ತು ವೈ ಮತ್ತು ಝಡ್ನ ಕೊಯಿಫಿಷಿಯಂಟ್ ಏನಿರುತ್ತೋ ಅದು ನಾರ್ಮಲ್ ವೆಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ದ ಈಕ್ವೇಷನ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪಾಯಿಂಟ್, ಈ ಪ್ಲೇನಿಗೆ ಒಂದು ಪಾಯಿಂಟ್ ಇದೆ, ದಟ್ ಪಾಯಿಂಟ್ ಈಸ್ ಆಲ್ಫಾ ಬೀಟಾ ಗಾಮಾ. ಈ ಪಾಯಿಂಟಿಂದ ಇದಕ್ಕಿರುವಂತಹ ಒಂದು ಪರ್ಪೆಂಡಿಕ್ಯುಲರ್ ಏನಿದೆ ಆ ಪರ್ಪೆಂಡಿಕ್ಯುಲರ್ನ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಏನಿದೆ ಅದೆರಡು ಈಕ್ವೇಷನ್ ಆಫ್ ಎ ಪ್ಲೇನ್ ಅದು ಆ್ಯಕ್ಚುಲಿ. ಯಾಕೆಂತಂದರೆ
a ಇಂಟು ಎಕ್ಸ್ ಮೈನಸ್ ಆಲ್ಫಾ ಪ್ಲಸ್ ಬಿ ಇಂಟು ವೈ ಮೈನಸ್ ಬೀಟಾ ಪ್ಲಸ್ ಸಿ ಇಂಟು ಝೆಡ್ ಮೈನಸ್ ಗಾಮಾ ಇಸ್ ಈಕ್ವಲ್ ಟು 0 ಇದೆ. ಒಂದೇ ಒಂದು ಈಕ್ವಲ್ ಟು ಇದೆ. ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇದರಲ್ಲಿ ಆನ್ಸರ್ಸ್ ಆಗಲ್ಲ ಅಂತ. ಯಾಕೆಂದರೆ ಅವ್ರು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಪರ್ಪೆಂಡಿಕ್ಯುಲರ್ನ, ಇದು ಎರಡು ಪ್ಲೇನ್ನ ಈಕ್ವೇಷನ್ಸು. ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಸಿನ ನಾವು ಈಸಿಯಾಗಿ ರಿಜೆಕ್ಟ್ ಮಾಡಿಬಿಡ್ಬೋದು. ಇನ್ನು ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎರಡು ಈಕ್ವೇಷನ್ಸ್ ಆಫ್ ಎ ಲೈನ್ಸ್ ಆಗಿದೆ. ಹಾಗಾದರೆ ಒಂದು ಲೈನ್ನ ಈಕ್ವೇಷನ್ ಕಂಡುಹಿಡಿಬೇಕಾದ್ರೆ ಆ ಲೈನ್ ಮೇಲಿರುವಂಥ ಒಂದು ಪಾಯಿಂಟ್ ಗೊತ್ತಿರಬೇಕು ಮತ್ತು ಅದಕ್ಕೊಂದು ಪ್ಯಾರಲಲ್ ಆಗಿರುವಂಥ ವೆಕ್ಟರ್ ಗೊತ್ತಿದ್ದರೆ ಈಸಿಯಾಗಿ ನಾವು ಇದರ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ ಪರ್ಪೆಂಡಿಕ್ಯುಲರ್ನ ಈಕ್ವೇಷನ್ ಏನಾಗುತ್ತೆ? ಎಕ್ಸ್ ಮೈನಸ್ ಆಲ್ಫಾ ಬೈ ಎ ವೈ ಮೈನಸ್ ಬೀಟಾ ಬೈ ಬಿ ಝೆಡ್ ಮೈನಸ್ ಗಾಮಾ ಬೈ ಸಿ. ದಟ್ ಈಸ್ ಆಪ್ಷನ್ ಬಿ ಕರೆಕ್ಟಾದ ಆಪ್ಷನ್ ಆಗುತ್ತೆ. Next problem ಹೋಗೋಣ. The equation of a plane which passes through 2, -3, 1 and is normal to the line joining the points 3, 4, -1 and 2, -1, 5 is given by option A x plus 5y minus 6z plus 19 equal to 0, option B x minus 5y plus 6z minus 19 equal to 0, option C x plus 5y plus 6z plus 19 equal to 0, option D x plus 5y minus 6z minus 19 equal to 0. ಹಾಗಾದರೆ ಈ ಕೊಟ್ಟಿರುವಂಥ ಡೇಟಾನ ನಾನು ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇನ್ ಇದೆ, ಆ ಪ್ಲೇನ್ನ ಮೇಲ್ಗಡೆ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಏನು? 2, -3, 1 ಅನ್ನೋ ಪಾಯಿಂಟು ಈ ಪ್ಲೇನ್ ಮೇಲಿದೆ. ಹಾಗಾದರೆ ದ ನಾರ್ಮಲ್ ಟು ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಒಂದು ನಾರ್ಮಲ್ ಇದೆ, ಅದು ಹೇಗೆ ಬಂದಿದೆ ಅಂದರೆ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡೋದ್ರ ಮೂಲಕ ಸಿಗ್ತಾ ಇದೆಯಂತೆ. ಹಾಗಾದರೆ ಆ ಪಾಯಿಂಟ್ ಏನು? 3, 4, -1. ಇನ್ನೊಂದು ಪಾಯಿಂಟು 2, -1, 5. ಈ ರೀತಿ ಈ ನಾರ್ಮಲ್ನ ಮೇಲ್ಗಡೆ ಎರಡು ಪಾಯಿಂಟ್ ಇದೆ. ಯಾವತ್ತು ನಮ್ಗೆ ಚೆನ್ನಾಗಿ ಗೊತ್ತು, ಡೈರೆಕ್ಷನ್ ರೇಷ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಲೈನ್ ಮೇಲೆ ಯಾವುದಾದ್ರು ಒಂದು ವೆಕ್ಟರ್ ಮೇಲೆ ಎರಡು ಪಾಯಿಂಟ್ ನಮಗೆ ಗೊತ್ತಿದ್ದರೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅದರ ಡೈರೆಕ್ಷನ್ ರೇಷ್ಯೂ ಸಿಕ್ಬಿಡುತ್ತೆ. ಹಾಗಾಗಿ ಡೈರೆಕ್ಷನ್ ರೇಷ್ಯೂ ಆಫ್ ದ ನಾರ್ಮಲ್ ಈಸ್ 3 - 2 ದಟ್ ಈಸ್ 1, 4 -1 ದಟ್ ಈಸ್ 5, -1 - 5 ದಟ್ ಈಸ್ -6 ಈಸ್ ದ ಡೈರೆಕ್ಷನ್ ರೇಷ್ಯೂ ಆಫ್ ದ ನಾರ್ಮಲ್. ನಾನು ಆಗಲೇ ಹೇಳಿದೆ ನಿಮಗೆ, ಯಾವುದಾದ್ರೂ ಒಂದು ಪ್ಲೇನ್ನ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಅದರ ನಾರ್ಮಲ್ ಮತ್ತು ಅದರ ಮೇಲಿರುವಂಥ ಒಂದು ಪಾಯಿಂಟ್ ಗೊತ್ತಿದ್ದರೆ ಅದರ ಈಕ್ವೇಷನ್ ನಾವು ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ ಈಕ್ವೇಷನ್ನ ನಾವು ಹೇಗೆ ಬರಿಬೋದು ಅಂದರೆ ಎಕ್ಸ್ ಮತ್ತು ವೈ ಮತ್ತು ಝಡ್ನ ಕೊಯಿಫಿಷೆಂಟಲ್ಲಿ ಎಕ್ಸ್ ಕೊಯಿಫಿಷೆಂಟ್ 1, ವೈ ಕೊಯಿಫಿಷೆಂಟ್ 5 ಆ್ಯಂಡ್ ಝಡ್ ಕೊಯಿಫಿಷೆಂಟ್ -6 ಅಂತ ಎಲ್ಲಿರುತ್ತೋ ಅದು ಆನ್ಸರ್ ಆಗಬೇಕು. ಚೆಕ್ ಮಾಡಿ ನೋಡೋಣ. ಆಪ್ಷನ್ ಎದಲ್ಲಿ ಎಕ್ಸ್ ಕೊಯಿಫಿಷೆಂಟ್ 1 ಇದೆ, ಆಪ್ಷನ್ ಡಿದಲ್ಲೂ ಸಹಿತ ಎಕ್ಸ್ ಕೊಯಿಫಿಷೆಂಟ್ 1 ಇದೆ, 5 ಇದೆ, -6 ಇದೆ. ಆಪ್ಷನ್ ಎದಲ್ಲೂ 1, 5, -6 ಇದೆ, ಆಪ್ಷನ್ ಡಿದಲ್ಲೂ 1, 5, -6 ಇದೆ. ಹಾಗಾಗಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿನ ನಾವು ತೆಗೆದು ಹಾಕ್ಬೋದು. ಇನ್ನು ಉಳ್ಕೊಂಡಿರೋದು ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಮಾತ್ರ. ಈ ಎರಡೂ ಆಪ್ಷನ್ಸಲ್ಲಿ ಆ ರೇಷ್ಯೂ ಸೇಮ್ ಇರೋದ್ರಿಂದ ಎಕ್ಸ್ ಕೊಯಿಫಿಷೆಂಟ್, ವೈ ಕೊಯಿಫಿಷೆಂಟ್, ಝಡ್ ಕೊಯಿಫಿಷೆಂಟ್ ಸೇಮ್ ಇರೋದ್ರಿಂದ ನಾವು ಎರಡೂ ಆಪ್ಷನ್ ಆಗಿ ಡಿಸೈಡ್ ಮಾಡಿದ್ವಿ. ಆದರೆ ಕಾನ್ಸ್ಟೆಂಟು ಯಾವ ಆನ್ಸರ್ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ನನಗೆ ಕಾನ್ಸ್ಟೆಂಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ಆ ಈಕ್ವೇಷನ್ಗೆ ಈ ಪಾಯಿಂಟು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಆ ಪಾಯಿಂಟು ಆಪ್ಷನ್ ಎ ಸ್ಯಾಟಿಸ್ಫೈ ಮಾಡಿದ್ರೆ ಆಪ್ಷನ್ ಎ ಆನ್ಸರ್, ಆಪ್ಷನ್ ಡಿ ಸ್ಯಾಟಿಸ್ಫೈ ಮಾಡಿದ್ರೆ ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಚೆಕ್ ಮಾಡಿ ನೋಡೋಣ. ಈ 2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2 - 15 ಈಸ್ -13, -6 ಈಸ್ -19, +19 ಈಸ್ 0, 0 ಈಸ್ ಈಕ್ವಲ್ ಟು 0. ಹಾಗಾದರೆ ಈ ಪಾಯಿಂಟು ಆಪ್ಷನ್ ಎ ಯಲ್ಲಿರುವಂಥ ಪ್ಲೇನ್ನ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದೇರ್ ಫೋರ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್.